ಅವರು ಹೊಂಚ್ ಹಾಕಿದ್ರು. ಏನೇನೋ ಕುತಂತ್ರವೆಲ್ಲ ಮಾಡಿ ಆ ಮಹಿಳಾ ಅಧಿಕಾರಿ ಮನೆಯಲ್ಲಿ ಸೀಕ್ರೆಟ್ ಕ್ಯಾಮೆರಾ ಇನ್ಸ್ಟಾಲ್ ಮಾಡೇ ಬಿಟ್ರು. ಆ ಅಧಿಕಾರಿಯ ಖಾಸಗಿ ಕ್ಷಣಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡ ಅವರು ಅದೇ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕೆ ಪ್ರಯತ್ನ ಪಟ್ರು. ಆದ್ರೆ ಈಗ ಅವರೆಲ್ಲ ಗಂಭೀರ ಅನಿಸ್ತಿದ್ದಾರೆ. ಮನೆ ಕೆಲಸದವನಲ್ಲಿ ಮೋಸ, ಅನ್ನ ಹಾಕಿದ ಮನೆಗೆ ಕನ್ನ. ಅವನು ಮನೆ ಕೆಲಸದವನು, ಮನೆ ಓನರ್ ಹೇಳಿದ ಕೆಲಸವನ್ನ ಚಾಚೂ ತಪ್ಪದೆ ಮಾಡ್ತಾಗಿದ್ದೋನು. ಆ ಮನೆಗೆ ಓನರ್ ಓರ್ವ ಮಹಿಳಾ ಅಧಿಕಾರಿ. ಆ ಮಹಿಳಾ ಅಧಿಕಾರಿ ಹೇಳಿದ ಕೆಲಸನ ತಪ್ಪದೇ ಮಾಡ್ತಿದ್ದ ಆತ ಒಳಗೊಳಗೆ ಸಂಚು ರೂಪಿಸಿದ್ದ. ಹಣಕ್ಕಾಗಿ ಮಹಿಳಾ ಅಧಿಕಾರಿಗೆ ಕೆಡ್ಡ ತೋಡೋಕೆ ಮುಂದಾಗಿದ್ದ. ಮೂವರು ಕದೀಮರ ಜೊತೆ ಸೇರ್ಕೊಂಡು ಅನ್ನ ಹಾಕೋ ಮನೆಗೆ ಕನ್ನ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದ. ಆ ಪ್ಲಾನ್ಗೆ ಆ ಮಹಿಳಾ ಅಧಿಕಾರಿ ವಿಲವಿಲ ಒದ್ದಾಡಿದ್ರು. ಅಯ್ಯೋ ದೇವ್ರೆ, ಇದೇನಾಯ್ತಪ್ಪ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುಳಿತುಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೊನೆಗೆ ಆಕೆಯ ದೂರು ಎಲ್ಲರನ್ನೂ ಕಂಬಿ ಎಣಿಸೋ ಹಾಗೆ ಮಾಡಿಬಿಟ್ಟಿದೆ. ಇಷ್ಟಕ್ಕೂ ಏನದು ಅಂತೀರ? ಇಲ್ಲಿದೆ ನೋಡಿ, ಸುಲಿಗೆ ಕೋರರ ಖತರ್ನಾಕ್ ಕಥೆ. ಆಕೆ ಸರಕಾರಿ ಅಧಿಕಾರಿ, ಕೈ ತುಂಬಾ ಸಂಬಳ. ಬೆಳಗಾವಿಯ ಒಂದು ಮನೆಯಲ್ಲಿ ಅವರೊಬ್ಬರೇ ಇರ್ತಾಗಿದ್ರು. ಆ ಮಹಿಳಾ ಅಧಿಕಾರಿಗೆ ಹೆಲ್ಪ್ ಮಾಡೋಕೆ ಒಬ್ಬ ವ್ಯಕ್ತಿ ಇದ್ದ. ಆ ಮಹಿಳಾ ಅಧಿಕಾರಿ ಹೇಳಿದ್ದನ್ನ ಕೇಳಿಕೊಂಡು ಮನೆ ಕೆಲಸ ಮಾಡ್ತಾಗಿದ್ದ. ಆ ಮಹಿಳಾ ಅಧಿಕಾರಿ ಕೂಡ ಆತನನ್ನ ಫುಲ್ ನಂಬಿದ್ರು. ಆದ್ರೆ ಆತ ಮಾತ್ರ ನಂಬಿಕೆಯನ್ನ ಉಳಿಸ್ಕೊಳ್ಳೇ ಇಲ್ಲ. ಹಣದ ಆಸೆಗೆ ಮೂವರು ಕದೀಮರ ಜೊತೆ ಕೈ ಜೋಡಿಸಿದ್ದ ಆತ ಅನ್ನ ಕೊಟ್ಟ ಮನೆಗೆ ಹಾಕಿದ್ದು ಮಹಾಕನ್ನ. ಬೆಳಕು ಕೊಡೋ ಬಲ್ಬಿನ ಹೋಲ್ಡರ್ನಲ್ಲಿ ಸೀಕ್ರೆಟ್ ಕ್ಯಾಮರಾ. ಬಿಳಿ ಗಡ್ಡದ ಇವನ ಹೆಸರು ಅಬ್ದುಲ್ ರಶೀದ್ ಮಕಾಂದರ್. ಕಲರ್ ಹಾಕಿರೋ ಗಡ್ಡದವನ ಹೆಸರು ಮೊಹಮ್ಮದ್ ದಿಲಾವರ್ ಬಾಳೆಕುಂದ್ರಿ. ಮತ್ತೊಬ್ಬನ ಹೆಸರು ಸಮೀರ್ ನಿಜಾರ್ ಶೇಖ್. ಇವರೆಲ್ಲ ನಕಲಿ ಪತ್ರಕರ್ತರು. ಯಾವುದೋ ಪತ್ರಿಕೆ ನಡೆಸ್ತೇನೆ ಅಂತ ಹೇಳಿಕೊಂಡು ಪೋಸ್ ಕೊಟ್ಟು ಸುಲಿಗೆ ಮಾಡ್ತಾಗಿದ್ದೋರು. ಬೆಳಗಾವಿಯಲ್ಲಿ ಓಡಾಡ್ಕೊಂಡಿದ್ದ ಇವರೆಲ್ಲ ಮಹಿಳಾ ಅಧಿಕಾರಿ ತಾನೊಬ್ಬಳೇ ಒಂಟಿಯಾಗಿ ಇರ್ತಾಗಿದ್ದದ್ದನ್ನ ಹಾಗೂ ಆಕೆ ಬೇರೆ ಪುರುಷನೊಂದಿಗೆ ಸಂಬಂಧ ಹೊಂದಿರೋದನ್ನ ಕಿರಾತಕರು ಪತ್ತೆ ಹಚ್ಚಿದ್ರು. ಅದನ್ನೇ ದಂಧೆ ಮಾಡಿಕೊಂಡು ಹಣ ಮಾಡೋದಕ್ಕೆ ಅಂತ ತೀರ್ಮಾನಿಸಿದ್ದ ಅವರೆಲ್ಲ ಮಹಿಳಾ ಅಧಿಕಾರಿಯನ್ನು ಟ್ರ್ಯಾಪ್ ಮಾಡೋಕೆ ಪ್ಲಾನ್ ಮಾಡಿದ್ರು. ಆ ಟೈಮ್ನಲ್ಲಿ ಅವರಿಗೆ ಸಿಕ್ಕಿದ್ದು ಮಹಿಳಾ ಅಧಿಕಾರಿಯ ಮನೆ ಕೆಲಸದವನು. ಹಣ ಕೊಟ್ರು, ಕೀಲಿ ತಗೊಂಡ್ರು, ಮೋಸ ಮಾಡಿ ಬಿಟ್ಟ ಮನೆ ಕೆಲಸದವನು. ಸುಲಿಗೆಕೋರರ ಮೊದಲ ಪ್ಲಾನ್ ಮಹಿಳಾ ಅಧಿಕಾರಿ ಮನೆಯಲ್ಲಿ ಸೀಕ್ರೆಟ್ ಕ್ಯಾಮೆರಾ ಇನ್ಸ್ಟಾಲ್ ಮಾಡೋದು. ಅದು ಹೇಗೆ ಅಂತ ಯೋಚನೆ ಮಾಡ್ತಾಗಿದ್ದೋರು ಮೊದಲು ಆಕೆಯ ಮನೆ ಕೆಲಸದವನನ್ನ ಬುಟ್ಟಿಗೆ ಹಾಕೊಂಡಿದ್ದಾರೆ. ಮನೆ ಕೆಲಸದವನಿಗೆ ಹಣ ಕೊಟ್ಟು ಆಕೆಯ ಚಲನವಲನಗಳನ್ನು ಗಮನಿಸಿದ್ದಾರೆ. ಮಹಿಳಾ ಅಧಿಕಾರಿ ಮನೆಯಿಂದ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮನೆಯ ಕಿಟಕಿಯಲ್ಲಿಯೇ ಮನೆಯ ಕೀಲಿಗಿಟ್ಟು ಹೋಗ್ತಾಗಿದ್ದದ್ದು ಮನೆ ಕೆಲಸದವನಿಗೆ ಮಾತ್ರ ಗೊತ್ತಿತ್ತು. ಆ ರಹಸ್ಯವನ್ನ ಮನೆ ಕೆಲಸದವನು ಬಾಯಿಬಿಟ್ಟಿದ್ದಾನೆ. ದುಡ್ಡಿನಾಸೆಗೆ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾನೆ. ಕಿರಾತಕರು ಮನೆ ಕೆಲಸದವನ ಕಡೆಯಿಂದಲೇ ಆಕೆಯ ಮನೆಯ ಕೀಯನ್ನ ಪಡೆದು ಮನೆಯ ಬೆಡ್ರೂಮ್, ಹಾಲ್ ಸೇರಿದಂತೆ ಆಯಕಟ್ಟಿನ ಸ್ಥಳಗಳಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿದ್ದಾರೆ. ಖಾಸಗಿ ಕ್ಷಣಗಳು ಸೆರೆಯಾದ ತಕ್ಷಣ ಮತ್ತೆ ಮನೆ ಕೆಲಸದವನ ಬಳಿ ಕೀಲಿ ಪಡೆದುಕೊಂಡು ವಿಡಿಯೋಗಳನ್ನು ಪೆನ್ ಡ್ರೈವ್ಗೆ ಹಾಕೊಂಡಿದ್ದಾರೆ. ಲೇಡಿ ಒಂದು ದೂರು ನೀಡಿದ್ದಾರೆ. ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾಯಿದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ 3 ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. 50 ಲಕ್ಷಕ್ಕೆ ಬೇಡಿಕೆಗಿಟ್ರು. ವಿಡಿಯೋ ವೈರಲ್ ಬೆದರಿಕೆ ಹಾಕಿದ್ರು. ರಹಸ್ಯ ಕ್ಯಾಮೆರಾ ಅಳವಡಿಸಿದ್ದ ಸುಲಿಗೆಕೋರರು 50 ಲಕ್ಷ ಹಣಕ್ಕೆ ಬೇಡಿಕೆಗಿಟ್ಟಿದ್ರು. 50 ಲಕ್ಷ ರೂಪಾಯಿ ಕೊಡಬೇಕು, ಇಲ್ಲವಾದ್ರೆ ಈ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ಚಾನೆಲ್ಗಳಿಗೆ ಕೊಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಕಳೆದ 2 ತಿಂಗಳ ಹಿಂದಿನ ವಿಡಿಯೋ ಇಟ್ಕೊಂಡು ಮಹಿಳಾ ಅಧಿಕಾರಿಗೆ ಕಿರುಕುಳ ನೀಡಿದ್ರು. 50 ಲಕ್ಷ ರೂಪಾಯಿಗೆ ಬೇಡಿಕೆ ಇಡುತ್ತಿದ್ದಂತೆ
ಮಹಿಳಾ ಅಧಿಕಾರಿ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಳು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸದ್ಯ ಆ ಪತ್ರಕರ್ತರು ಎಂದು ಹೇಳಿಕೊಂಡ ಜನರನ್ನು ಹಾಗೂ ಅಧಿಕಾರಿಗಳನ್ನ ಸುಲಿಗೆ ಮಾಡುತ್ತಿದ್ದ ಮೂವರನ್ನ ಬಂಧಿಸಿದ್ರು. ತಲೆ ಮರೆಸಿಕೊಂಡಿರುವ ಮನೆ ಕೆಲಸದವನಿಗಾಗಿ ತಲಾಶ್ ನಡೆಸಿದ್ದಾರೆ. ಈಗ ಅರೆಸ್ಟ್ ಆದವರು ಬೆಳಗಾವಿಯ ಹಿಂಡಲಗ ಜೈಲು ಸೇರಿ ಕಂಬಿ ಎಣಿಸ್ತಾಗಿದ್ದಾರೆ. ಬಂಧಿತರಿಂದ 2 ಸ್ಯಾಮ್ಸಂಗ್ ಅಲ್ಟ್ರಾ ಮೊಬೈಲ್, ವಿವೋ ಮೊಬೈಲ್, 64 GB ಪೆನ್ ಡ್ರೈವ್, 6 ಹಿಡನ್ ಕ್ಯಾಮೆರಾ, 2 OTG, 2 ಮೆಮರಿ ಕಾರ್ಡ್, 128 GBಯ 8 ಮೆಮರಿ ಕಾರ್ಡ್, ಇನೋವಾ ಕ್ರಿಸ್ಟಾ ಕಾರನ್ನ ಜಪ್ತಿ ಮಾಡಲಾಗಿದೆ. ಮಹಿಳಾ ಅಧಿಕಾರಿಯ ವೀಕ್ನೆಸ್ ಹಿಡಿದುಕೊಂಡು ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಮೂವರು ಡೋಂಗಿ ಪತ್ರಕರ್ತರು ಈಗ ಪೊಲೀಸರ ಅತಿಥಿಯಾಗಿದ್ದು ಅವರೆಲ್ಲ ಇನ್ನು ಯಾರ್ಯಾರಿಗೆ ಮೋಸ ಮಾಡಿದ್ರು ಅನ್ನೋದರ ತನಿಖೆ ನಡೆಯುತ್ತಿದೆ.